ಇದೇನು ಹುಳ ಗೊತ್ತಾ? ನಾನು ಕೀಟ ವೈವಿಧ್ಯತೆ ಎಷ್ಟಿದೆ ಅಂತ ತಿಳಿಯೋಕೆ ಒಂದು ಬೆಳಕಿನ ಬಲೆ ಬೀಸಿದ್ದೆ. ಏನು ಬಿತ್ತು ಅಂತ ನೋಡಿದ್ರೆ ಹಲವಾರು ನೀಲಗಿರಿ ಪತಂಗ, ಎಂಪರರ್ ಗಮ್ಮತ್. ಆದರೆ ಇಂಥ ಅಪರೂಪದ ಹುಳ ಇಷ್ಟೊಂದು ಒಂದೇ ರಾತ್ರಿ ಹೆಂಗೆ ಸಿಕ್ಕಾಕೊಂಡ್ವು ಅಂತ ಅರ್ಥ ಆಗಲಿಲ್ಲ. ಪತ್ತೇದಾರಿ ಕೆಲಸ ಮಾಡಿದಾಗ ಒಂದು ಸುಳಿವು ಸಿಕ್ಕಿತು. ಅಲ್ಲಿರೋ ಎಲ್ಲ ಶಲಭಗಳು ಗಂಡು, ಒಂದೇ ಒಂದು ಮಾತ್ರ ಹೆಣ್ಣಾಗಿತ್ತು. ಹಿಂದಿನ ರಾತ್ರಿ ಒಂದು ಹೆಣ್ಣು ಬಲೆಗೆ ಬಿದ್ದ ಮೇಲೆ ಅದರ ಗಮಸೆಳೆಕ ಫೆರೋಮೋನ್ದಿಂದ ಗಂಡು ಪತಂಗಗಳು ಮೈಲಿ ದೂರದಿಂದ ವಾಸನೆ ಹಿಡ್ಕೊಂಡು ಬಂದಿರಬೇಕು. ಆದರೆ ಹೆಂಗಿಷ್ಟು ಚಿಕ್ಕ ಹುಳ ಅಷ್ಟು ಚುರುಕು? ನೀಲಗಿರಿ ಪತಂಗ ನಮ್ಮ ರೇಷ್ಮೆ ಹುಳುಗಳ ಹತ್ತಿರದ ಸಂಬಂಧಿ. ಅವು ನಾಕ್ಟುಯಿಡೆ ಕುಟುಂಬಕ್ಕೆ ಸೇರಿದವು. ಇವುಗಳ ವಿಶೇಷತೆ ಏನಂದರೆ ಗಂಡು ಹೆಣ್ಣಿನ ನಡುವೆ ಇರುವ ಅತಿಯಾದ ಲೈಂಗಿಕ ದ್ವಿರೂಪಿತನ, ಸೆಕ್ಷುವಲ್ ಡೈಮಾರ್ಫಿಸಮ್. ಹೆಣ್ಣು ಪತಂಗಕ್ಕೆ ಸಾಧಾರಣವಾಗಿ ಬಹಳ ತೆಳುವಾದ ಕುಡಿಮೀಸೆ ಆಂಟೆನಾವಿರುತ್ತದೆ. ಆದರೆ ಗಂಡಿಗೆ ತೆಂಗಿನ ಗರಿ ಹಾಗೆ ತುಂಬ ವಿಸ್ತಾರವಾದ ಮೀಸೆ. ಕೀಟಗಳು ತಮ್ಮ ಮೀಸೆಗಳಿಂದ ವಾಸನೆ ಅರಿಯುತ್ತೆ. ಈ ತೆಂಗಿನ ಗರಿಯ ರೂಪದಿಂದ ತುಂಬ ವಿರಳವಾದ ಗಮಸೆಳಕವನ್ನು ಮೈಲಿ ದೂರದಿಂದ ಗ್ರಹಿಸಬಲ್ಲದು. ಎಷ್ಟು ಸೂಕ್ಷ್ಮಗ್ರಾಹಿ ಎಂದರೆ ಈ ಇಂಕನ್ನು ನಾನು ಪ್ರತಿ ಬಾರಿ 10ರಿಂದ 1 ಭಾಗ ನೀರಿನಿಂದ ತೆಳು ಮಾಡಿದಾಗ ಅದರ ದಟ್ಟಣೆ 10 ಪಟ್ಟು ಕಮ್ಮಿ ಆಗುತ್ತೆ. ಮತ್ತೊಂದು ಸಲ ಮಾಡಿದಾಗ 100 ಪಟ್ಟು ಕಮ್ಮಿ ಆಗುತ್ತೆ. 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಈ ಸರಣಿ ತೆಳುಗೊಳಿಸುವಿಕೆ, ಸೀರಿಯಲ್ ಡೈಲ್ಯೂಷನ್, ವಾಸನೆ ಗ್ರಹಿಕೆಯ ಒಂದು ಹೋಲಿಕೆ. ನಮಗೆ ಸಾಮಾನ್ಯವಾಗಿ ವಾಸನೆ 10,000 ಪಟ್ಟು ಕಮ್ಮಿ ಮಾಡಿದಾಗಲೂ ಅರಿಯಬಹುದು. ನಮ್ಮ ಅತ್ಯಾಧುನಿಕ ಯಂತ್ರದಿಂದ ಲಕ್ಷ ಗ್ರಹಿಸಿದರೆ ಹೆಚ್ಚೆಚ್ಚು. ಆದರೆ ನಮ್ಮ ಚುರುಕು ಚಿಟ್ಟೆ 100,000,000ಗಿಂತ ಕಮ್ಮಿ ಬಿದ್ದರೂ ವಾಸನೆ ಹಿಡಿಯಬಲ್ಲದು. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹುಳ.